ಯಾರು ಮಹನೀಯರೇ? ನೀವ್ ಎಲ್ಲಿಂದ ಬಂದಿದ್ದೀರಾ? ನಾವು ದೇವಲೋಕದಿಂದ ಬಂದಿದ್ದೀವಿ. ದೇವಲೋಕದಿಂದ? ದೇವಿ, ನಿಮ್ಮ ಪತಿ ದಿವ್ಯ ಪುರುಷರು, ತಪಸ್ವಿಗಳು. ಹಾಗಾಗಿ ಸ್ವಲ್ಪ ದಿನಕ್ಕೋಸ್ಕರ ನಾನು ಆಶ್ರಯಕ್ಕೆ ನನಗೆ ಈ ಸ್ಥಳ ತುಂಬಾ ಇಷ್ಟ ಆಗಿದೆ. ದೇವಲೋಕದಿಂದ? ಹಾ ದೇವಿ, ನಾವು ಸ್ವಲ್ಪ ದಿನಗಳ ನಂತರ ನಾವು ದೇವಲೋಕಕ್ಕೆ ಮತ್ತೆ ಮರಳುತ್ತೇವೆ. ನೀವು ನನಗೆ ತಪ ಮತ್ತೆ ವಿಶ್ರಾಂತಿ ಮಾಡೋದಕ್ಕೆ ಅನುಮತಿ ನೀಡ್ತೀರಾ ಅಲ್ವಾ ದೇವಿ? ಇದು ನನ್ನ ಮಹಾಭಾಗ್ಯ ಮಹನೀಯರೇ. ನೀವು ನಮ್ಮನೆಗ್ ಬಂದಿದ್ದೀರಾ. ಭಗವಂತ, ನೀವು ನನ್ನ ಹತ್ರ ಅನುಮತಿ ಕೇಳಬಾರ್ದು, ಆದೇಶ ಕೊಡ್ಬೇಕು. ನೀವು ನಮ್ಮ ಮನೆಯಲ್ಲಿರೋವರೆಗೂ ನನ್ನ ಶಕ್ತ್ಯಾನುಸಾರ ನಿಮ್ಮ ಸಂಪೂರ್ಣ ಸೇವೆ ಮಾಡ್ತೀನಿ. ಸರಿ, ಹಾಗಾದ್ರೆ ಎಲ್ಲದಕ್ಕಿಂತ ಮೊದಲು ಭೋಜನ ಮಾಡ್ತೀನಿ. ನೀವ್ ಹೇಳ್ದಾಗೆ ಆಗ್ಲಿ. ಮತ್ಯಾವ್ದಾದ್ರೂ ವಸ್ತುವಿನ ಅವಶ್ಯಕತೆ ಇದ್ರೆ ದಯವಿಟ್ಟು ಆದೇಶ ಕೊಡಿ. ಸಾಕು, ನಮಗೆ ಕೇವಲ ವಿಶ್ರಾಂತಿ ಮಾಡೋದಕ್ಕೆ ಅನುಮತಿ ನೀಡಿ. ನಿಮ್ಮ ಹತ್ರ ಹೇಳೋದೇನಂದ್ರೆ, ನಮಗೆ ವಿಶ್ರಾಂತಿ ಮಾಡುವಾಗ ಯಾವುದೇ ರೀತಿಯ ತೊಂದರೆಗಳು ಎದುರಾಗಬಾರ್ದು. ಖಂಡಿತವಾಗ್ಲೂ ಇಲ್ಲ ಭಗವಂತ, ಖಂಡಿತ ಇಲ್ಲ. ನೀವು ವಿಶ್ರಾಂತಿ ತಗೊಳ್ಳಿ, ಅಲ್ಲಿವರೆಗೂ ನಾನು ನಿಮ್ಮ ಊಟದ ವ್ಯವಸ್ಥೆ ಮಾಡ್ತೀನಿ. ಏನಾದ್ರೂ ವಿಶೇಷವಾದ ಅಡಿಗೆ? ಕಜ್ಜಾಯ ಮಾಡಿ. ಏನು? ಏನ್ ಬೇಕಾದ್ರೂ ಮಾಡಿ. ನಿಮಗೆ ನನಗೆ ಯಾವ ಭೋಜನ ಕೊಡ್ಬೇಕು ಅಂತ ಅನ್ಸುತ್ತೋ ಅದ್ರ ಎಲ್ಲ ವ್ಯವಸ್ಥೆನೂ ಮಾಡಿ. ನಾವು ದೇವಲೋಕದಿಂದ ಬಂದಿದ್ದೀವಿ, ಎಲ್ಲವನ್ನೂ ಸ್ವೀಕರಿಸ್ತೀವಿ ದೇವಿ. ಧನ್ಯಳಾದೆ ನಾನು ಭಗವಂತ, ಧನ್ಯಳಾದೆ. ಆಚಾರ್ಯರೇ, ನಮ್ಮ ಸೈನಿಕರು ತುಂಬಾ ಕುಶಲತೆಯಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಪಂಡಿತ ರಾಮಕೃಷ್ಣನ ಪರಿವಾರದ ಸರ್ವ ಸದಸ್ಯರ ಮೇಲೆ ಕಠಿಣವಾದ ನಿಗಾವನ್ನು ಇಡಲಾಗಿದೆ. ಅದು ಅಲ್ಲದೆ ವಿಜಯನಗರದ ಎಲ್ಲಾ ವ್ಯಕ್ತಿಗಳ ಮೀಸೆ ದಾಡಿಯನ್ನು ಎಳೆದು ನೋಡಲಾಗ್ತಿದೆ. ಬರೀ ಕೇಳಿಸ್ಕೊಳ್ಳೋದಲ್ಲ, ಏನಾದ್ರೂ ಮಾಡು. ಪಂಡಿತ್ ರಾಮಕೃಷ್ಣನನ್ನ ಮೊದಲು ಹಿಡಿ ನೀನು. ನಾನ್ ನಿನಗೆಂತ ಪಾರಿತೋಷಕವನ್ನ ಕೊಡ್ತೀನಿ ಅಂದ್ರೆ ನೀನು ಕನಸಲ್ಲೂ ಸಹ ಊಹೆ ಮಾಡಿರೋದಿಲ್ಲ. ಸ್ವಾಮಿ, ಪ್ರಣಾಮ ಗುರುಮಾತೆ. ಸ್ವಾಮಿ, ನೀವು ನನ್ಗೆ ಹೇಳಲೇ ಇಲ್ಲ. ನಮ್ಮ ಮನೆಗೆ ದೇವಲೋಕದಿಂದ ಭಗವಂತ ಬಂದಿದ್ದಾನೆ. ಗುರುಮಾತೆ, ಇದಂತೂ ನಿಮ್ಮ ದೊಡ್ಡ ಗುಣ. ನಾನಂತೂ ಸಾಧಾರಣ ವ್ಯಕ್ತಿ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ನಾನ್ ನಿಮ್ ಬಗ್ಗೆ ಮಾತಾಡ್ತಿಲ್ಲ ಸ್ವಾಮಿ. ನಮ್ಮ ದೇವರ ಮನೆಯಲ್ಲಿ ಸಾಕ್ಷಾತ್ ಭಗವಂತ ಬಂದಿದ್ದಾನೆ. ಸಾಕ್ಷಾತ್ ಭಗವಂತನೇ ಬಂದಿದ್ದಾನ? ಹಾ. ಭಾಗ್ಯವತಿ, ಇದು ರಾಜ ಪುರೋಹಿತ ತಾತಾಚಾರ್ಯನ ಮನೆ ಮತ್ತು ನಮ್ಮಂತ ಮಹಾ ತಪಸ್ವಿಗಳ ಮನೆಯಲ್ಲಿ ಆ ಭಗವಂತ ಯಾವಾಗ್ಲೂ ನೆಲೆಯಾಗಿರ್ತಾನೆ. ಆದ್ರೆ ನನ್ಗೆ ಇನ್ನುವರೆಗೂ ದರ್ಶನನೇ ಸಿಕ್ಕಿರ್ಲಿಲ್ಲ. ಈಗ ಆಯ್ತಲ್ವಾ? ಭಾಗ್ಯವತಿ, ನೀನು ಸದಾ ನಮ್ಮ ಮೇಲೆ ಗಮನವಿಟ್ಕೊಂಡ್ರೆ ಹೇಗೆ? ಇನ್ನು ಸ್ವಲ್ಪ ಹೊತ್ತು ಭಗವಂತನಲ್ಲಿ ಧ್ಯಾನಿಸು, ಸೇವೆಯನ್ನ ಮಾಡು. ನೀವೀಗ ಹೊರಡಿ. ನಾವೀಗ ನಮ್ಮ ಭಕ್ತ ಕೊತ್ವಾಲನ ಸಮಸ್ಯೆಯನ್ನ ಪರಿಹರಿಸಬೇಕು. ನೀವು ಹೋಗಿ ಆ ಭಗವಂತನಲ್ಲಿ ಧ್ಯಾನಿಸಿ ಹೋಗಿ. ಊಟ ಬಡಿಸ್ತೀನಿ. ಎಷ್ಟರಿಂದ ಮಾಡೋದು ಊಟ ನಾವು? ನಿಮಗಲ್ಲ ಸ್ವಾಮಿ, ಭಗವಂತಂಗ್ ಊಟ ಬಡಿಸ್ತೀನಿ. ಸರಿ, ಹೋಗಿ ಆ ದೇವರಿಗೆ ಪೂಜೆ ಮಾಡಿ ಹೋಗಮ್ಮ, ಸೇವೆಗಳನ್ನ ಮಾಡಿ ಹೋಗು. ಉತ್ತಮ ಫಲ ಸಿಗುತ್ತೆ ನಿನಗೆ. ನೀವ್ ಹೇಳ್ದಾಗೆ ಆಗ್ಲಿ. ಹೋಗಿ ಹೋಗ್ಬನ್ನಿ. ಶಿವ 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 ಶಿವ, ಎಂಥ ಮಹಿಳೆನಪ್ಪ ಇವಳು. ಇವಳಿಗೆ ಯಾವಾಗ್ಲೂ ಏನೋ ಒಂದು ಕಾಣಿಸ್ತಾನೆ ಇರುತ್ತೆ. ಇವತ್ತು ದೇವ್ರು ಕಾಣಿಸಿದ್ರೆ ನಾಳೆ ರಾಕ್ಷಸನೂ ಕಾಣಬಹುದೇನೋ. ಸತ್ಯವಚನ ಆಚಾರ್ಯರೇ. ನೀನ್ ಸುಮ್ನೆ ಇರಪ್ಪ. ನೀನು ಮೊದಲು ರಾಮನ ಕಡೆ ಗಮನ ಕೊಡು, ಅರ್ಥಾತ್ ಅವನ್ನ ಹಿಡಿ ಮೊದಲು. ನನಗನ್ಸುತ್ತೆ ನಾವು ರಾಮನ ಮನೆ ಮೇಲೂ ಕೂಡ ಒಂದು ಕಣ್ಣಿಡ್ಬೇಕು. ಒಂದು ವೇಳೆ ರಾಮ ಅಲ್ಲೇ ಇರ್ಬೋದಾ? ನಿಮ್ಮ ಅಪ್ಪಣೆ ಆಚಾರ್ಯರೇ. ನೀವಿಲ್ಲಿ ಯಾರಿಗೋಸ್ಕರ ಹುಡುಕ್ತಾ ಇದ್ದೀರೋ? ಅವ್ರು ಇಲ್ಲಿಲ್ಲ, ಸ್ವರ್ಗದಲ್ಲಿದ್ದಾರೆ. ಅಮ್ಮ ಹೇಳ್ತಿದ್ದಾರೆ, ನೀವೇನಾದ್ರೂ ರಾಮನ್ ನೋಡೋಕೆ ಅಂತ ಅಷ್ಟೊಂದು ಉತ್ಸುಕರಾಗಿದ್ರೆ ನಿಮ್ನು ಸ್ವರ್ಗಕ್ಕೆ ಕಳಿಸೋದಾ ಅಂತ ಕೇಳ್ತಿದ್ದಾರೆ. ಅವರು ಸ್ವರ್ಗಕ್ಕೆ ಹೋಗಿಲ್ಲ, ಅವ್ರು ಇಲ್ಲೇ ಎಲ್ಲೋ ಭೂಮಿ ಮೇಲೆ ತಮ್ಮ ಸ್ವರ್ಗವನ್ನ ಮಾಡಿಟ್ಕೊಂಡಿದ್ದಾರೆ. ಹಾ, ಇಡಿ ಅದನ್ನ. ಆ ಪೆಟ್ಟಿಗೆ ಹಿಂದೆನೂ ಏನೂ ಇಲ್ಲ, ಅಲ್ಲಿ ಏನು ಸಿಗೋದೇ ಇಲ್ಲ.
ಪ್ರಸನ್ನಳಾದೆ ಭಗವಂತ. ನೀವು ನಮ್ಮನೆಗ್ ಬಂದಿದ್ದೀರಾ. ಈ ಪೈಸಾನ ತಗೊಳ್ಳಿ ಭಗವಂತ, ವಿಶೇಷವಾಗಿ ನಿಮ್ಗೋಸ್ಕರನೇ ಮಾಡಿದೀನಿ. ನಾವು ದೇವಲೋಕದಿಂದ ಬಂದಿದ್ದೀವಿ ದೇವಿ. ಸ್ವಲ್ಪ ಸಿಕ್ಕಿದ್ರೂ ಸಂತುಷ್ಟರಾಗ್ಬಿಡ್ತೀವಿ. ಇಲ್ಲಿ ಕೊಡಿ. ಸತ್ಯವನ್ನು ಹೇಳಿ, ಈ ಪಂಡಿತ ರಾಮಕೃಷ್ಣ ಎಲ್ಲಿದ್ದಾನೆ? ಈ ಅಮ್ಮ ನಮಗೆ ಇಡೀ ಮನೆನೆಲ್ಲ ಸ್ವಚ್ಛ ಮಾಡೋದಕ್ಕೆ ಹೇಳಿದ್ರು. ಎತ್ಕೊಳ್ಳಿ. ಏನನ್ನ? ಈಗ ಇಡೀ ಮನೆ ಕಸ ಗುಡ್ಸಾಗಿದೆ ಅಂದ್ಮೇಲೆ ಕಸ ತಗೊಂಡೋಗ ಆಚೆ ಬಿಸಾಕಿ. ಸ್ವಾಮಿ, ಭಗವಂತ ನಮ್ಮನೇಲಿ ತುಂಬಾ ಪ್ರಸನ್ನರಾಗಿದ್ದಾರೆ. ಎಷ್ಟೊಂದ್ ದಿನಗಳಾಗೋಯ್ತು, ಆದ್ರೆ ನಾನ್ ಮಾಡಿರೋ ಎಲ್ಲ ಭೋಜನನ ಸ್ವೀಕರಿಸ್ತಾರೆ. ನಿಮ್ಗೆ ತುಂಬಾ ಪುಣ್ಯ ಸಿಗುತ್ತೆ ಸ್ವಾಮಿ. ಪುಣ್ಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಾರ ಪಂಡಿತ ರಾಮಕೃಷ್ಣ ಸಿಕ್ಕಿರ್ ಸಾಕು. ಪ್ರಿಯ ವರುಣಿ, ನೀವು ಈಗ ಹೊರಡಿ. ದೇವರು ನಿಮ್ಮ ಸೇವೆಗಾಗಿ ಅಲ್ಲಿ ಕಾಯ್ತಾ ಇರ್ತಾರೆ. ನೀವು ಹೋಗಿ ಬನ್ನಿ, ಹೋಗಿ ಸೇವೆ ಮಾಡಿ ಹೋಗಿ. ಹಾ ಆಯ್ತು ಸ್ವಾಮಿ. ಹೋಗಿ ಹೋಗಿ ಹಾ, ಹೋಗಿ ಹಾ. ಹೋಗಿ ಹೋಗಿ ಹೋಗಿ. ಪ್ರಣಾಮ ಆಚಾರ್ಯರೇ. ಏನ್ ಸಮಾಚಾರ ತಂದಿದ್ಯಾ? ನದಿ ಹತ್ರ ಕಾಡು ಮೇಡು ಎಲ್ಲಾ ಕಡೆನೂ ಹುಡುಕಾಡ್ದೆ. ಅದು ಅಲ್ದೆ ಕೊಳದಲ್ಲೂ ನೋಡ್ದೆ ಆಚಾರ್ಯರೇ. ರಾಮಕೃಷ್ಣ ಸಿಕ್ಕದ್ನ? ಇಲ್ಲ. ಆಮೇಲೆ ಅವ್ರ ಮನೆ ಒಳಗಡೆನೂ ಹುಡುಕಾಡ್ದೆ. ಅವ್ರ ಮನೆ ಮೇಲೆ ಕೆಳಗಡೆ ಆಚೆ ಈಚೆ ಎಲ್ಲಾ ಕಡೆನೂ ಹುಡುಕಾಡ್ದೆ ಆಚಾರ್ಯರೇ. ರಾಮಕೃಷ್ಣ ಸಿಕ್ಕದ್ನ? ಇಲ್ಲ. ಆಮೇಲೆ ನಗರದಲ್ಲಿ ಎಲ್ಲಾ ಮನೆಗಳಲ್ಲೂ ನೋಡ್ದೆ, ಎಲ್ಲಾ ಅಂಗಡಿಗಳಲ್ಲೂ ನೋಡ್ದೆ, ಎಲ್ಲಾ ದೇವಸ್ಥಾನದ ಹಿಂದೆ ಮುಂದೆ ಎಲ್ಲಾ ನೋಡ್ದೆ, ರಾಜಮಹಲಲ್ಲೂ ನೋಡ್ದೆ. ಪಂಡಿತ ರಾಮಕೃಷ್ಣ ಸಿಗ್ಲಿಲ್ಲ ಅಂದ್ರೆ? ನೀವಂತೂ ಅಂತರ್ಯಾಮಿ ಇದ್ದೀರಾ ಆಚಾರ್ಯರೇ. ಏ ಮೂರ್ಖ, ಹೋಗು ಮೊದ್ಲು ಇಲ್ಲಿಂದ. ಹೋಗಿ ಮೊದ್ಲು ರಾಮಕೃಷ್ಣನ ಹುಡುಕೋ. ಒಂದು ಜಾಗನೂ ಬಿಡದೆ ಎಲ್ಲ ಕಡೆ ಹುಡುಕಿ ಅವನನ್ನ. ಹೋಗೆ. ನಿಮ್ಮ ಅಪ್ಪಣೆ ಆಚಾರ್ಯರೇ. ನೀವಿಲ್ಲಿಗೆ ಯಾವ ಕಾರಣದಿಂದ ಬಂದಿದ್ದೀರಾ? ಅದು ನಿಮ್ ಮನೆಗೊಬ್ರು ದೇವ್ರು ಬಂದಿದಾರಲ್ಲ, ಅವ್ರಿಗೆ ನೈವೇದ್ಯ ಕೊಡಕ್ಕೆ ಅಂತ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಭಗವಂತನ್ ಸೇವೆ ಮಾಡೋ ಅಧಿಕಾರ ಎಲ್ರಿಗೂ ಇದೆ. ಬನ್ನಿ. ಎಲ್ಲಿ ಹೋಗಿ ಔತ್ಕೊಂಡಿದ್ದಾನೋ ಈ ಪಂಡಿತ ರಾಮಕೃಷ್ಣ? ಎಲ್ಲಿಗೆ ಹೋಗಿದ್ದಾನೆ ಇವನು? ಭೂಮಿ ಒಳಗೆ ಹೊಟ್ಟೋದ್ರೆ ಇಲ್ಲ ಆಕಾಶದಲ್ಲಿ ಲೀನಾಗೋದ? ಇಷ್ಟು ಹುಡುಕಿದ್ರೆ ಆ ಭಗವಂತನೇ ಸಿಕ್ಬಿಡ್ತಾನಲ್ಲ. ಈ ಪಂಡಿತ ರಾಮಕೃಷ್ಣ ಯಾಕೆ ಸಿಗ್ತಾ ಇಲ್ಲ? ಅದು ಅವನು ದೇವ್ರಲ್ವಲ್ಲ ಆಚಾರ್ಯ. ನನಗೂ ಗೊತ್ತಿದೆ ಅವನ್ ದೇವ್ರಲ್ಲ ಅಂತ. ಇಲ್ಲಿಗೆ ಬರೋದಕ್ಕೆ ಏನ್ ಅವಶ್ಯಕತೆ ಇತ್ತು? ನೀವಿಬ್ರು ನನ್ನ ಸಿಕ್ಕಾಕ್ಸ್ತೀರಾ ಅಲ್ವಾ? ಎತ್ಕೊಳ್ಳಿ. ಏನನ್ನ? ಈ ಮೃಷ್ಟಾನ ಎತ್ಕೊಂಡು ತಿನ್ನಿ. ನಿಮಗಿಷ್ಟ ಆಗೋ ಮೃಷ್ಟಾನ ಮಾಡಿದೀವಿ. ಹಾಗೆ ಆ ವಸ್ತ್ರ ತಗೊಳ್ಳಿ. ಎಷ್ಟು ದಿನ ಇದನ್ನೇ ಹಾಕೊಂಡಿರ್ತೀರಾ? ಸರಿ, ಹಾಗಾದ್ರೆ ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ನಿಮ್ಮನ್ನ ನೋಡ್ಬೇಕು ಅನಿಸ್ತಾ ಇತ್ತು, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ವಿ. ನಿನ್ ಭಾವನೆಗಳ ಅರ್ಥ ಆಗತ್ತೆ ಶಾರದಾ, ಆದ್ರೆ ಇನ್ ಕೆಲವೇ ದಿನಗಳಷ್ಟೇ. ಅದಾದ್ಮೇಲೆ ನಾವು ಒಂದಾಗ್ತೀವಿ. ಸರಿ, ಹಾಗಾದ್ರೆ ಈಗ ಹೊರಡಿ ನೀವೆಲ್ಲ. ಇನ್ ಮುಂದೆ ಬರೋಕ್ ಹೋಗ್ಬೇಡಿ. ಹೇಳಿ. ಏನು? ಭಗವಂತನ ತಿನ್ಬಿಡ್ಬೇಕಾ? ಇಲ್ಲ, ಅಮ್ಮ ಹೇಳ್ತಿದ್ದಾರೆ ದೇವ್ರ ಊಟ ತಿಂಡಿ ವಿಷಯದಲ್ಲಿ ಸ್ವಲ್ಪ ಗಮನ ಇರ್ಲಿ ಅಂತ. ಹಾ ಹಾ, ನೋಡ್ಕೊಳ್ತಾನೆ ಇದೀನಿ. ಅಮ್ಮ, ದರ್ಶನ ಆಯ್ತಲ್ವಾ? ಇನ್ ಹೊರಡೋಣವಾ? ಪ್ರಣಾಮಗಳು ಗುರುಗಳೇ. ನಿಮ್ಮ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ, ಹಾಗೆ ದೇವರು ಕೂಡ ಅಷ್ಟೇ ಅನುಪಮವಾಗಿದ್ದಾರೆ. ನಮ್ಮ ಚಿತ್ತ ಪ್ರಸನ್ನವಾಗ್ಬಿಡ್ತು. ನೀವೆಲ್ಲ ಇಲ್ಲಿ, ಅರ್ಥಾತ್
ನೀವೆಲ್ಲರೂ ಇಲ್ಲಿ ನಮ್ಮ ಮನೇಲಿ ಏನ್ ಮಾಡ್ತಿದ್ದೀರಾ? ನಾವು ದರ್ಶನ ಮಾಡಕ್ ಬಂದಿದೀವಿ. ನಿಮ್ಮ ದೇವ್ರ ಮನೇಲಿ ಒಬ್ರು ದೇವ್ರು ಪ್ರಕಟರಾಗಿದಾರಲ್ಲ. ಪ್ರತ್ಯಕ್ಷನಾಗಿದ್ದಾನ? ಹೌದು ಸ್ವಾಮಿ, ಮತ್ತೆ ಇವರೆಲ್ಲರಿಗೂ ಭಗವಂತನ ಆಶೀರ್ವಾದ ಕೂಡ ಸಿಕ್ಕಿದೆ. ಸರಿ, ಹಾಗಿದ್ರೆ ನಾವು ಹೊರಡ್ತೀವಿ. ಅದ್ಯಾವ ಭಗವಂತ ಇಲ್ಲಿಗೆ ಬಂದು ಎಲ್ರಿಗೂ ದರ್ಶನ ಕೊಡ್ತಾ ಇರೋದು? ನಾವು ನೋಡೋಣ. ರಾಮಕೃಷ್ಣ. ಓ, ಈ ವರುಣಮಾಲ ಬುಚ್ಚಿ, ಅವಳಿಗೆ ಯಾವಾಗಲೂ ದೇವ್ರು ಕಾಣಿಸ್ತಿರ್ತಾನೆ. ನನಗೆ ಅನುಮಾನ ಬಂದಿದ್ದು ಪಂಡಿತ ರಾಮಕೃಷ್ಣ ಪರಿವಾರ ಇಲ್ಲಿಗೆ ಬಂದಿದ್ರಿಂದ ಅವನು ಸಹ ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಂಡಿರಬಹುದು ಅಂತ. ಅವನಿಗೆ ಅಷ್ಟೊಂದು ಧೈರ್ಯ ಇಲ್ಲಿಂದ ಬರಬೇಕು, ನನ್ನ ಮನೆಯಲ್ಲೇ ಬಂದು ಆಶ್ರಯ ಪಡೆಯುವಂಥದ್ದು. ಪಂಡಿತ ರಾಮಕೃಷ್ಣ ನನ್ನ ಮನಸ್ಸನ್ನೇ ಹಾಳು ಮಾಡಿದ್ದಾನೆ. ಈ ಗೊಂದಲದಿಂದ ಪಾರಾಗಬೇಕು ಅಂದ್ರೆ ನಾನು ದೇವಿ ಸೌದಾಮಿನಿ ಮನೆಗೆ ಹೋಗ್ಬೇಕು. ಸೌದಾಮಿನಿ ದೇವಿ, ಈಗ ನಿಮ್ಮ ತತ್ತು ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಬಾಗಿಲ ಹತ್ರ ನಿಂತಿದ್ದಾನೆ ಜೋಗಿ, ಅವನೇ ನಿನ್ನ ಪ್ರೇಮ ರೋಗಿ. ರಾತ್ರಿಯ ಮಿಲನಕ್ಕೆ ಬಂದೆ, ಬಾಗಿಲ ಹಿಂದೆ ಯಾಕೆ ನೀನು ನಿಂತೆ? ಈಶ್ವರನಿಗೆ ಧನ್ಯವಾದ. ಇವತ್ತು ಅಮಾವಾಸ್ಯೆ. ಈ ಅಮಾವಾಸ್ಯೆ ಒಂದಿನ ಆದ್ಮೇಲೆ ಬರ್ತಾ ಇದೆ ಅಂದ್ಮೇಲೆ ಈ ರಾಮಕೃಷ್ಣನ್ ಹುಡುಕ್ತಾ ಹುಡುಕ್ತಾ ನಾವೇ ಎಲ್ಲಿ ಸ್ವರ್ಗಕ್ಕೆ ಸೇರ್ಬಿಡ್ತೀವೋ ಅನಿಸ್ತಾ ಇದೆ. ಏ ಮೂರ್ಖರ, ಇದನ್ನ ಯೋಚನೆ ಮಾಡಿ. ಇಲ್ಲಿ ತನಕ ಒಂದು ಸುಳಿವು ಕೂಡ ಸಿಕ್ಕಿಲ್ಲ ರಾಮಕೃಷ್ಣನ ಬಗ್ಗೆ. ನನಗೇನನ್ಸುತ್ತೆ ಅಂದ್ರೆ ಅವನು ತನ್ನ ಕುಟುಂಬವನ್ನು ಬಿಟ್ಟು ಎಲ್ಲೋ ಪಲಾಯನ ಆಗ್ಬಿಟ್ಟಿದ್ದಾನೆ ಅಂತ. ಅರೆ ಭಾಗ್ಯವತಿ, ಇದೇನಿದು? ಇವತ್ತು ದೇವರಿಗೆ ಈ ನೈವೇದ್ಯ ಕೊಟ್ಟಿದ್ಯಾ? ಅರ್ಧ ಲಡ್ಡು. ಇಲ್ಲ ಇಲ್ಲ ಸ್ವಾಮಿ, ನೈವೇದ್ಯನ ನಾನು ಊಟ ಜೊತೆಗೇನೆ ಕೊಟ್ಟಿದ್ದೆ. ಮತ್ತೆ ಅರ್ಧ ಲಡ್ಡು ಏನು? ಏನಿದು? ಸ್ವಾಮಿ, ಭಗವಂತ ಪೂರ್ತಿ ಊಟ ಮಾಡಿದ್ದಾರೆ. ಪ್ರಸಾದದ ರೂಪದಲ್ಲಿ ಅರ್ಧ ಲಾಟ್ ಬಿಟ್ಟಿದ್ದಾರಷ್ಟೇ. ಅಯ್ಯೋ ದೇವ್ರೇ, ನನ್ನ ಪ್ರೀತಿಯ ವರ್ಣಮಾಲಾ, ಭ್ರಮೇಲಿದ್ಯಾ ನೀನು? ಭಗವಂತ ಊಟವನ್ನ ಮಾಡೋದಿಲ್ಲ. ಆದ್ರೆ ಸ್ವಾಮಿ, ನಮ್ಮನೆಗೆ ಭಗವಂತ ಬಂದಿದಾರಲ್ಲ, ಅವರು ಮನುಷ್ಯ ರೂಪದಲ್ಲಿದ್ದಾರೆ. ಅವರು ಪೂರ್ತಿಯಾಗಿ ಊಟ ಮಾಡ್ತಾರೆ. ಮನುಷ್ಯರ? ಹಾ, ನಾವು ದರ್ಶನ ಮಾಡಕ್ ಬಂದಿದೀವಿ. ನಿಮ್ಮ ದೇವ್ರ ಮನೇಲಿ ಒಬ್ರು ದೇವ್ರು ಪ್ರಕಟರಾಗಿದಾರಲ್ಲ. ಅಯ್ಯೋ ಈಶ್ವರ, ಗುರುಗಳೇ, ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲಿ ಕೊಡ ಮೂರ್ಖ. ಓದಿ ಗುರುಗಳೇ. ಅದ್ರಲ್ಲಿ ಏನ್ ಬರ್ತಿದೆ? ಆದರಣೀಯ ಗುರುಗಳೇ, ನನಗೆ ಇಷ್ಟು ದಿನ ನಿಮ್ಮ ಮನೆಯಲ್ಲಿ ನನಗೆ ಆಶ್ರಯ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೀನಿ. ನೀವು ನನ್ನನ್ನು ವಿಜಯನಗರ ಪೂರ್ತಿ ಹುಡುಕುತ್ತಿರುವಾಗ ನಾನು ನಿಮ್ಮ ಮನೆಯಲ್ಲೇ ಸುರಕ್ಷಿತವಾಗಿದ್ದೆ. ಇದಕ್ಕೆ ಹೇಳೋದು ಕಂಕಳಲ್ಲಿ ಮಗು ಹುಡುಕೋದ್ರಂತೆ. ಅದೇ ಗುರುಗಳೇ, ಆ ದುಷ್ಟ ರಾಮ ಮತ್ತೆ ನಿಮ್ಮನ್ನ ಮೂರ್ಖ ಮಾಡ್ದ. ಆದ್ರೆ ಗುರುಗಳೇ, ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ಇಲ್ಲ ಅಂದ್ರೆ ನಿಮ್ಮ ಮರ್ಯಾದೆ ಮಣ್ಣಲ್ಲಿ ಮಣ್ಣಾಗ್ಬಿಡತ್ತೆ. ಅದು ಕೂಡ ಕಪ್ಪು ಮಣ್ಣಲ್ಲಿ. ರಾಮಕೃಷ್ಣ,
ಗುರುಗಳೇ, ಆ ರಾಮಕೃಷ್ಣ ನಿಮ್ಮನಲ್ಲೇ ಇಷ್ಟು ದಿವಸ ಇದ್ನಲ್ಲ, ನಿಮ್ಗಿದು ಗೊತ್ತೇ ಆಗ್ಲಿಲ್ವಾ? ಹಾ ಹಾ. ಸರ್ವನಾಶ ಆಯ್ತು. ಈಗ ಈ ರಾಮಕೃಷ್ಣನಿಗೆ ಎಲ್ಲಾ ವಿಷಯಗಳು ಗೊತ್ತಾಗೋಯ್ತು ಗುರುದೇವ. ಅವನು ಮಹಾರಾಜರಿಗೆ ಎಲ್ಲ ಹೇಳ್ಬಿಡ್ತಾನೆ. ಎಲ್ಲಾ ಷಡ್ಯಂತ್ರನು ತಿಳ್ಕೊಂಡು ಮಹಾರಾಜ ನನಗೆ ಮೃತ್ಯುದಂಡನೆಯನ್ನ ಕೊಟ್ಬಿಡ್ತಾರೆ. ಮತ್ತೆ ನಾನು ಈ ಜಗತ್ತಿಂದ ಒಂದೇ ಸಲ ಸ್ವಚ್ಛವಾಗ್ಬಿಡ್ತೀನಿ. ಸಾಕ್ ನಿಲ್ಸೋ ನೀನ್ ಅಳೋಣ. ಭಯ ಪಡೋಂತ ಅವಶ್ಯಕತೆ ಇಲ್ಲ. ಏನು ಹೇಳೋದಿಲ್ಲ ಪಂಡಿತ ರಾಮಕೃಷ್ಣ, ಏನು ಹೇಳೋದಕ್ಕೂ ಆಗಲ್ಲ. ಏನು ಹೇಳ್ತಾನೆ? ಅವನ್ ಸ್ವರ್ಗಕ್ಕೆ ಹೋಗಿದ್ದೆ ಅಂತನಾ, ಇಲ್ಲ ಬಚ್ಚಿಟ್ಕೊಂಡಿದ್ದೆ ಅಂತನಾ, ಕಣ್ಣ ಮುಚ್ಚಲ್ಲಿ ಆಡ್ತಿದ್ದೆ ಎಲ್ಲರ ಹತ್ರ ಅಂತನಾ? ಇಲ್ಲ, ಏನು ಹೇಳಕ್ಕಾಗಲ್ಲ. ಆದ್ರೆ ಗುರುದೇವ, ಆದ್ರೆ ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಅವನು ಸಹ ನಮ್ಮ ಷಡ್ಯಂತ್ರದ ಭಾಗಿದಾರ ಆಗಬೇಕಾಗತ್ತೆ. ಅವನು ಸುಳ್ಳು ಹೇಳಬೇಕಾಗತ್ತೆ ಅವನು ಸ್ವರ್ಗಕ್ಕೆ ಹೋಗಿದ್ದೆ ಅಂತ. ಅದನ್ನೇ ಮಾಡ್ತಾನೆ ಅವನು, ಮಾಡಲೇಬೇಕಾಗತ್ತೆ. ಮಂತ್ರಿಗಳೇ, ಇಂದು ದರ್ಬಾರಿನಲ್ಲಿ ಯಾವ ವಿಷಯ ಚರ್ಚೆ ಆಗಬೇಕು? ಹೇಗ್ ಮಾತಾಡ್ತಾರಂದ್ರೆ ಇವ್ರಿಗೇನು ಗೊತ್ತೇ ಇಲ್ದೇ ಇರೋ ತರ. ಇವ್ರಿಗಿಂತ ಚೆನ್ನಾಗಿ ನಾಟಕ ಮಾಡೋರು ಯಾರೋ ಇರೋದೇ ಇಲ್ಲ. ಮಹಾರಾಜರೇ, ಇವತ್ತು ಅಮಾವಾಸ್ಯೆ, ಮತ್ತೆ ಇವತ್ತು ಪಂಡಿತ ರಾಮಕೃಷ್ಣ ಸ್ವರ್ಗದಿಂದ ಬರ್ತಿದ್ದಾರೆ. ಹಾ ಹಾ ಮಂತ್ರಿಗಳೇ, ನಮಗೆ ನೆನಪೇ ಇರಲಿಲ್ಲ ನಾವೇ ಈ ಸಭೆ ಕರೆದದ್ದು ಎಂದು. ಪಂಡಿತ ರಾಮಕೃಷ್ಣರ ಪ್ರತೀಕ್ಷೆಯಲ್ಲಿ. ಏಕೆಂದರೆ ಯಾವುದೇ ವಿಷಯದ ಚರ್ಚೆಗೆ ರಾಜದರ್ಬಾರಿಗಿಂತ ಒಳ್ಳೆಯ ಸ್ಥಾನ ಇನ್ನಾವುದೂ ಇರುವುದಿಲ್ಲ. ಹಾಗಿದ್ದರೆ ಎಲ್ಲಿ ಪಂಡಿತ ರಾಮಕೃಷ್ಣ? ಆಚಾರ್ಯರೇ, ಎಲ್ಲಿದ್ದಾನೆ ಪಂಡಿತ ರಾಮಕೃಷ್ಣ? ಹಾ, ಎಲ್ಲಿದ್ದಾನೆ ಪಂಡಿತ ರಾಮಕೃಷ್ಣ? ಇದನ್ನ ನೀವೇ ಹೇಳಬೇಕು ಆಚಾರ್ಯರೇ. ನಾನು ಯಾಕೆ ಹೇಳಬೇಕು? ಆಚಾರ್ಯರೇ, ನಿಮ್ಮ ಪ್ರಿಯ ಮಿತ್ರ ಆತ್ಮಸ್ವಾಮೀಜಿ ಇದ್ದಾರಲ್ಲ, ಅವರೇ ತಾನೇ ಸ್ವರ್ಗಕ್ಕೆ ಕಳಿಸಿದ್ದು. ಮತ್ ಯಾವಾಗ ಬರ್ತಾರೆ ಅಂತ ಅವರೇ ತಾನೇ ಹೇಳಿದ್ದು. ಹೌದು, ಅವರು ಖಂಡಿತ ಬರ್ತಾರೆ. ಬರ್ತಾರೆ. ಬರ್ತಾನೆ? ಪಂಡಿತ್ ರಾಮಕೃಷ್ಣ ಎಲ್ಲೂ ಹೋಗೇ ಇಲ್ವಲ್ಲ? ಅರ್ಥಾತ್ ಬರೀ ಸ್ವರ್ಗಕ್ಕೆ ಮಾತ್ರ ಹೋಗಿರೋದಲ್ವಾ? ನಾವು ಕೇವಲ ನಿಮ್ಗೆ ನೆನಪು ಮಾಡಿಸ್ತಾ ಇದ್ವಿ ಆಚಾರ್ಯರೇ. ಮತ್ತೆ ಸ್ವರ್ಗಕ್ಕೆ ಹೋಗೋಂತ ಯೋಚನೆ ನಿಮ್ದೇ ತಾನೇ ಆಗಿತ್ತು. ಆದ್ರೆ ಅದರ ಮಾರ್ಗವನ್ನ ಆತ್ಮಸ್ವಾಮೀಜಿಯವ್ರು ತೋರಿಸಿದ್ರು. ಏನಾದ್ರೂ ಇವತ್ತು ಪಂಡಿತ ರಾಮಕೃಷ್ಣ ರಾಜ ದರ್ಬಾರ್ಗೆ ಬರ್ಲಿಲ್ಲ ಅಂದ್ರೆ? ಯಾಕೆ ಇಲ್ಲ ಅಂದ್ರೇನು? ನೀವು ದಯವಿಟ್ಟು ನನ್ನ ಭಯ ಪಡಿಸ್ಬೇಡಿ. ಅವ್ನು ಬರ್ತಾನೆ, ಹೇಳಿದ್ನಲ್ಲ ಬರ್ತಾನೆ. ಒಂದ್ ವೇಳೆ ಅವ್ರು ಬರ್ಲಿಲ್ಲ ಅಂದ್ರೆ, ಯಾವ ದಿನ ಅವರು ಚಿತೆ ಮೇಲೆ ಮಲ್ಕೊಂಡಿದ್ರೋ ಅದೇ ದಿನ ಅವರ ಮರಣ ಆಗಿದೆ ಅಂತ ನಿಶ್ಚಯ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ ಪಂಡಿತ ರಾಮಕೃಷ್ಣ ಬರ್ತಾನೆ ಅಂತ. ಯಾವಾಗ ಬರ್ತಾರೆ ಆಚಾರ್ಯರೇ? ಯಾವಾಗ ಬರ್ತಾನೆ? ಬೇಗ, ಆದಷ್ಟು ಬೇಗ ಬರ್ತಾನೆ. ಅದು ಅವನು ಸ್ವರ್ಗದಿಂದ ಬರ್ಬೇಕಲ್ವಾ, ಸ್ವಲ್ಪ ತಡ ಆಗೇ ಆಗುತ್ತೆ. ಅದು ಮಚಿಲಿಪಟ್ಟಣದಿಂದ ವಿಜಯನಗರಕ್ಕೆ ಬರೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅವನು ಸ್ವರ್ಗದಿಂದ ಬರ್ತಿದ್ದಾನೆ. ಹಾಗಾಗಿ ನಾವು ಕಾಯ್ಬೇಕಾಗುತ್ತೆ ಮಹಾರಾಜರೇ. ಗುರುಗಳು ಸರಿಯಾಗಿ ಹೇಳುತ್ತಿದ್ದಾರೆ. ನಾವು ಪಂಡಿತ ರಾಮಕೃಷ್ಣನ ಪ್ರತೀಕ್ಷೆ ಮಾಡಬೇಕು.